ಇವತ್ತು ಬೆಂಗಳೂರಿನಲ್ಲಿ ಇವತ್ತು ನಡೆದಂಥ ದುರ್ಘಟನೆಯಿಂದ 11 ಅಮಾಯಕ ಮುಗ್ಧ ಜೀವಗಳು ಇವತ್ತು ಮರಣ ಹೊಂದಿರತಕ್ಕಂಥದ್ದು ನಿಜವಾಗಿಯೂ ಕೂಡ ನನಗೆ ಭಾಳಷ್ಟು ನೋವನ್ನು ತಂದಿದೆ. ಇವತ್ತು ಇವರನ್ನು ಕಳ್ಕೊಂಡಿರ್ತಕ್ಕಂಥ ತಾಯಿ ತಂದೆಯರು, ಅವರ ಕುಟುಂಬಗಳು, ಅವರಿಗೆ ತುಂಬಲಾರದ ನಷ್ಟ ಆಗಿದೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಏನು ಅನೇಕ ಅಮಾಯಕರು ಇವತ್ತು ಈ ಕ್ರೀಡೆಯ ಪ್ರೇಮಿಗಳು, ಇವ್ರಿಗೂ ಕೂಡ ಭಾಳಷ್ಟು ಗಾಯಗಳಾಗಿರ್ತಕ್ಕಂಥವರು, ಗಾಯಾಳುಗಳು ಏನು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಅವರಿಗೆ ಶೀಘ್ರವಾಗಿ ಗುಣಮುಖರಾಗಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಕೂಡ ಈಗ ತಕ್ಷಣ ಆಸ್ಪತ್ರೆಗೆ ತೆರಳಿ ಅವರ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಆದರೆ ನಾನು ರಾಜಕಾರಣ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ಇವತ್ತು. ಆದರೆ ನಿಜ ಘಟನೆಗಳನ್ನು ಬಗ್ಗೆ ನಾನು ಕರ್ನಾಟಕದ ಮಹಾಜನತೆ, ಬೆಂಗಳೂರಿನ ಮಹಾಜನತೆ ಜೊತೆಗೆ ಹಂಚ್ಕೋಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕೆ ಈ ರೀತಿ ಅವಘಡ ಸಂಭವಿಸಿದೆ? ಇದು ಮೊದಲನೇ IPL ಫೈನಲ್ಸ್ ಪಂದ್ಯಾವಳಿ ಅಲ್ಲ, ಅಥವಾ RCB ಮೊದಲನೇ ತಂಡ ಅಲ್ಲ ಇವತ್ತು IPLನಲ್ಲಿ ಗೆದ್ದಿರ್ತಕ್ಕಂಥದ್ದು. ಇರ್ಬೋದು 18 ವರ್ಷಗಳ ಸುದೀರ್ಘ ಒಂದು ಟೂರ್ನಮೆಂಟಲ್ಲಿ 18ನೇ ವರ್ಷದ ಒಂದು ಹೊಸ್ತಿಲಲ್ಲಿ ಗೆದ್ದಿದ್ದಾರೆ. ಸ್ವಾಭಾವಿಕವಾಗಿ ಅದರಲ್ಲಿ ಕೂಡ ನಮ್ಮ ಕೊಹ್ಲಿಯವರು, ಅವರು ಕೂಡ 18 ಇವತ್ತು IPL ಪಂದ್ಯಾವಳಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಸೇರಿಸಿ ಇವತ್ತು ಜನತೆ ಸ್ವಾಭಾವಿಕವಾಗಿ ಭಾಳ ನಿರೀಕ್ಷೆಯಲ್ಲಿದ್ದರು, ಭಾಳ ಸಂತೋಷದ ಉತ್ತುಂಗದಲ್ಲಿದ್ದರು. ಅದನ್ನು ನಾವು ನಿನ್ನೆ ರಾತ್ರಿ ಗೆದ್ದ ತಕ್ಷಣ ಬೆಂಗಳೂರಿನಲ್ಲಿ ದೀಪಾವಳಿಯಲ್ಲಿ ಸಿಡಿಸುವ ಪಟಾಕಿ ಏನಿದೆ, ಅದಕ್ಕಿಂತ ಹೆಚ್ಚಿನ ಪಟಾಕಿಗಳನ್ನು ಸಿಡಿಸಿರುವಂಥದ್ದು ನಮಗೆಲ್ಲ ಕೂಡ ತಿಳಿದು ಬಂದಿದೆ. ನಾವೆಲ್ಲ ನೋಡಿದ್ದೇವೆ. ಬೆಂಗಳೂರಿನಲ್ಲಿ ಜನಸಾಮಾನ್ಯರು ವೀಕ್ಷಣೆ ಮಾಡಿದ್ದಾರೆ. ನಾನು ತಿಳ್ಕೊಳ್ತೇನೆ, ಕರ್ನಾಟಕದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ಗಮನದಲ್ಲಿದೆ ಅಂತ, ಪೊಲೀಸ್ನವರು ಕೂಡ ಇದನ್ನು ನೋಡಿದ್ದಾರೆ, ತಿಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ನಿನ್ನೆ 12 ಗಂಟೆಗೆ ಮುಗಿದಿದೆ. ಇವತ್ತು ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಬಂದು ಪ್ರಾರಂಭ ಮಾಡಬೇಕು. ಅದು ರೋಡ್ ಶೋ ಮೂಲಕ HAL ವಿಮಾನ ನಿಲ್ದಾಣ, ವಿಧಾನಸೌಧ, MG ರಸ್ತೆ ಇವೆಲ್ಲದರ ಭಾಗವಾಗಿ ತೆರೆದಿರ್ತಕ್ಕಂಥ ಒಂದು ಬಸ್ ವಾಹನದಲ್ಲಿ ತಂಡದ ಆಟಗಾರರು ರೋಡ್ ಶೋ ಮೂಲಕ ಬಂದಿದ್ದರೆ ಈ ಅವಘಡ ಆಗ್ತಾ ಇರಲಿಲ್ಲ. ನಾನು ಈಗಾಗಲೇ ಹೇಳ್ದಂಗೆ ಮುಂಬೈ ಮಹಾನಗರ ನಮಗಿನ್ನ ದೊಡ್ಡ ನಗರ, 5 ಸಲ ಗೆದ್ದಿದ್ದಾರೆ ಅಲ್ಲಿ, ಇದಕ್ಕಿನ್ನ ಹೆಚ್ಚಿನ ಜನ ಅಲ್ಲಿ ಸೇರಿದರು. ಏನಾದರೂ ಅವಘಡ ಆಯಿತಾ? ಅದೇ ರೀತಿ ವರ್ಲ್ಡ್ ಕಪ್ ಗೆಲ್ತು ನಮ್ಮ ಭಾರತ ತಂಡ. ಇಡೀ ಭಾರತ ತಂಡದ ಆಟಗಾರರು ಮುಂಬೈನಲ್ಲಿ ಇಳಿದಾಗ ಲಕ್ಷಾಂತರ ಜನರು ಅವರನ್ನು ಅಲ್ಲಿನ ಆಡಳಿತ ವರ್ಗ, ಪೊಲೀಸ್ನವರು ಸರಿಯಾದಂಥ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಮಾಡಿರಲಿಲ್ವಾ? ಅಲ್ಲೇನಾದರೂ ಅವಘಡ ಆಯಿತಾ? ಮುಗ್ಧ ಜೀವಗಳು 11 ಸಣ್ಣ ಮಕ್ಕಳು, ಸಣ್ಣ ಮಗು, ಈಗ ತಾನೇ ಇಂಜಿನಿಯರನ್ನು ಮುಗಿಸಿರೋವಂಥ ಯುವಕ, ಒಬ್ಬ ಮಗ ಅಂತ ತಂದೆ ಅಳ್ತಾ ಇದ್ದಾರೆ. ಹೆಣ್ಮಕ್ಳು. ಇಂಟೆಲಿಜೆನ್ಸ್ ಯಾರ ಹತ್ರ ಇದೆ? ಇಂಟೆಲಿಜೆನ್ಸ್ನವರು ನಿಮಗೆ ಹೇಳಿಲ್ವಾ ಎಷ್ಟು ಜನ ಸೇರ್ಬೋದು, ಯಾವ ರೀತಿ ಇದನ್ನು ರೋಡ್ ಶೋ ಮಾಡಬೇಕಾ? ಅದರಲ್ಲಿ ಕೂಡ ದ್ವಂದ್ವ ಮಾಡಿದ್ರಿ. ನಮಗೆ ಗೊತ್ತಿಲ್ಲ ರೋಡ್ ಶೋ ಅಲ್ಲಾಗುತ್ತಾ, ವಿಧಾನಸೌಧ ಮುಂದೆ ಕಾರ್ಯಕ್ರಮ ಅಂದ್ರಿ, ಈ ಕಡೆ ಸ್ಟೇಡಿಯಮ್ಮು ಅಂದ್ರಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರಿ. ಜನ ಎಲ್ಲಿ ಹೋಗ್ಬೇಕು? ಎಲ್ರಿಗೂ ಕೂಡ ದಿಗ್ಭ್ರಮೆ, ಎಲ್ರಿಗೂ ಕೂಡ ಎಲ್ಲಿಗೆ ಹೋಗಬೇಕು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಪಾಪ. ಮತ್ತೊಂದು ಸ್ಟೇಡಿಯಮ್ಗಿರೋದು 35-40 ಸಾವಿರನೋ 50 ಸಾವಿರನೋ ಕೆಪಾಸಿಟಿ. ಅಲ್ಲಿ ನಾನು ನೋಡಿದೆ ಸ್ಟೇಡಿಯಮ್ಮಲ್ಲಿ ಇದು ಆಗ್ತಾ ಇರಬೇಕಾದ್ರೆ ವಿಡಿಯೋಗಳನ್ನು ನಾನು ನೋಡಿದೆ. 20-25 ಸಾವಿರ ಸೀಟುಗಳು ಖಾಲಿ ಇದೆ ಒಳಗಡೆ.
ಹೊರಗಡೆ ಒಂದು 20-25 ಸಾವಿರ ಇದ್ದಾರೆ. ಎಲ್ಲ ಸೇರಿ ಒಂದು 60-70 ಸಾವಿರ ಮೇಲೆ ಜನ ಇಲ್ಲ. ಈ ಜನರನ್ನ ನೀವು 4 ಪಟ್ಟು ನೀವು ಹೇಳ್ತಾ ಇದ್ದೀರಿ, ಈಗ 2-3 ಲಕ್ಷ ಜನ ಸೇರಿದ್ದಾರೆ ಅಂತೇಳಿ. ಮೊದಲನೇದು ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆದಮೇಲೆ ಎರಡನೇದು ನಿಮ್ಮ ಪ್ಲಾನಿಂಗ್ ಫೇಲ್ಯೂರ್. ಸರಿಯಾದಂಥ ವ್ಯವಸ್ಥೆ ಮಾಡೋದರಲ್ಲಿ ನೀವು ವಿಫಲರಾಗಿದ್ದೀರಿ. ಅತ್ಯಂತ ಬೇಜವಾಬ್ದಾರಿತನವನ್ನು ನೀವು ಪ್ರದರ್ಶನ ಮಾಡಿದ್ದೀರಿ. ಈಗ ನೋಡಿದ್ರೆ ನಮ್ಮ ಸರ್ಕಾರ ಕಾರ್ಯಕ್ರಮ ಅಲ್ಲ ಅಂತೀರಿ. ಮತ್ತು ವಿಧಾನಸೌಧದ ಮುಂದೆ ಯಾರೆಲ್ಲ ನೀವು ಅಲ್ಲಿ ಇರಬೇಕು ಅಂತ ನೀವು ವಿಚಾರ ಮಾಡಿದ್ರಿ? ಸೆಲ್ಫಿಗಳು ತಗೊಳ್ಸ್ಕೊಳಕ್ಕೆ ಹೋಗಿದ್ದೀರಿ, ನಿಮ್ಮ ಕುಟುಂಬದ ವರ್ಗದ ಅವ್ರನ್ನ ಪರಿಚಯ ಮಾಡೋಕ್ಕೆ ಹೋಗಿದ್ದೀರಿ, ತಂಡದ ಆಟಗಾರರ ಜೊತೆ. ಅದಕ್ಕೇನು ಸಮಯ ಇರಲಿಲ್ವಾ? ಆಮೇಲೆ ಮಾಡ್ಕೋಬೋದಿತ್ತು. ಈಗ ಬರುವಂಥ ಜನರನ್ನ ರಕ್ಷಣೆ ಮಾಡಿ ಅವರಿಗೆ ಒಂದು ಸರಿಯಾದಂಥ ಸೂಕ್ತ ಸುರಕ್ಷಿತವಾದಂಥ ವ್ಯವಸ್ಥೆ ಮಾಡಿ, ಇವತ್ತು ನೋಡಿ ಇಂಥ ಒಂದು ವಿಜಯಮಾಲೆಯನ್ನು ಅವರು ತಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬೇಕು ಅಂತಿದ್ದರೆ ಇವತ್ತು ಕಾರ್ಯಕ್ರಮವೂ ಇಲ್ಲ. ಇವತ್ತು ಸಂತೋಷದ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ದುರಾಡಳಿತದಿಂದ, ನಿಮ್ಮ ಒಂದು ಆಡಳಿತದ ನೀತಿಯಿಂದ ಇವತ್ತು ನಮ್ಮ ಬೆಂಗಳೂರು, ಇಡೀ ಭಾರತ ದೇಶದಲ್ಲಿ ನಾವು ಕರ್ನಾಟಕದ ಜನ ತಲೆ ಬಗ್ಸೋಂಗೆ ಮಾಡಿದ್ದೀರಿ. ಸೂತಕದ ಮನೆ ಮಾಡಿದ್ದೀರಿ. ಸೂತಕದ ಮನೆ ಆಗಿದೆ ಇವತ್ತು ನಮ್ಮ ಕರ್ನಾಟಕ, ಬೆಂಗಳೂರು.